ಹೊಸಕೋಟೆಯಲ್ಲಿ ದಲಿತ ರೈತರ ಜಮೀನು ಕಬಳಿಕೆ ಸಂಚು. ಹೊಸಕೋಟೆಯಲ್ಲಿ ದಲಿತರ ಭೂಮಿಗೆ ಕನ್ನ. ಅಧಿಕಾರಿಗಳ ವಿರುದ್ಧ ಭೀಮ್ ಸೇವಾ ಸಮಿತಿ ಆಕ್ರೋಶ. ನೋಟಿಸ್ ಇಲ್ಲ, ಮಾಹಿತಿಯೂ ಇಲ್ಲ. ಕಬಳಿಕೆ ಆಯ್ತಾ ಭೋವಿ ಸಮಾಜದ ದರಖಾಸ್ತು ಜಮೀನು. ಸರ್ಕಾರಿ ಕಾಲುವೆ ಒತ್ತುವರಿ, ಬಲಾಢ್ಯರ ಪರ ನಿಂತರ ಅಧಿಕಾರಿಗಳು. ನ್ಯಾಯ ಸಿಗದಿದ್ರೆ ಅರೆಬೆತ್ತಲೆ ಮೆರವಣಿಗೆ ಎಚ್ಚರಿಕೆ ಕೊಟ್ಟ ಭೀಮ್ ಸೇವಾ ಸಮಿತಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನಲ್ಲಿ ದಲಿತ ರೈತರ ಜಮೀನು ಕಬಳಿಕೆಯ ಬೃಹತ್ ಹಗರಣವೊಂದು ಬೆಳಕಿಗೆ ಬಂದಿದೆ. ಸುಮಾರು 48 ವರ್ಷಗಳಿಂದ ಸಾಗುವಳಿ ಮಾಡ್ತಾ ಇದ್ದ ಭೋವಿ ಸಮುದಾಯದ ರೈತರಿಗೆ ಯಾವುದೇ ನೋಟಿಸ್ ಕೊಡದೆ ಪೋಡಿ ದಾಖಲೆಗಳನ್ನು ತಿದ್ದಿ ಜಮೀನು ಕಬಳಿಸಲಾಗ್ತಾ ಇದೆ ಎಂಬ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಇದರ ಸಂಪೂರ್ಣ ವರದಿ ಇಲ್ಲಿದೆ ನೋಡಿ. ಹೌದು, ಇದು ಹೊಸಕೋಟೆ ತಾಲೂಕಿನ ಸೂಲಿಬೆಲೆ ಹೋಬಳಿಯ ಬೇಗೂರು ಗ್ರಾಮದ ದಲಿತ ರೈತರ ಅಳಲು. ಸರ್ವೆ ನಂಬರ್ 141ರಲ್ಲಿ 1978-79ರಲ್ಲಿ ದರಖಾಸ್ತು ಮೂಲಕ ಮಂಜೂರಾಗಿದ್ದ ಜಮೀನನ್ನ ಭೂಹೀನ ದಲಿತ ರೈತರು ನಂಬಿ ಬದುಕ್ತಾ ಇದ್ರು. ಆದ್ರೆ ಈಗ ಅದೇ ಜಮೀನಿನ ಮೇಲೆ ಬಲಾಢ್ಯರ ಕಣ್ಣು ಬಿದ್ದಿದೆ. ಸರ್ವೆ ನಂಬರ್ 188ರ ಪೋಡಿ ದುರಸ್ತಿ ಮತ್ತು ಸ್ಕೆಚ್ ಮಾಡುವಾಗ ಅಕ್ಕಪಕ್ಕದ ರೈತರಿಗೆ ಯಾವುದೇ ಕಾನೂನಾತ್ಮಕ ನೋಟಿಸ್ ಕೊಟ್ಟಿಲ್ಲ. ಅಕ್ಷರ ಜ್ಞಾನವಿಲ್ಲದ, ಆರ್ಥಿಕವಾಗಿ ಹಿಂದುಳಿದ ಭೋವಿ ಸಮುದಾಯದ ರೈತರನ್ನ ಕತ್ತಲಲ್ಲಿ ಇಟ್ಟು ಅಳತೆ ಕಾರ್ಯ ಮಾಡಲಾಗಿದೆ. ಗ್ರಾಮದ ನಕ್ಷೆಯಲ್ಲಿ ಇರುವ ರಾಜಕಾಲುವೆಗಳನ್ನ ಅನಧಿಕೃತವಾಗಿ ಒತ್ತುವರಿ ಮಾಡಿ ಸರ್ಕಾರಿ ಜಮೀನನ್ನ ಕಬಳಿಸುವ ಸಂಚು ನಡೆದಿದೆ. ಈ ಅಕ್ರಮದ ಹಿಂದೆ ಕಂದಾಯ ಇಲಾಖೆಯ ಕೆಲವು ಅಧಿಕಾರಿಗಳ ಕೈವಾಡವಿದೆ ಅಂತ ಭೀಮ್ ಸೇವಾ ಸಮಿತಿ ನೇರ ಆರೋಪ ಮಾಡಿದೆ. ಕರ್ನಾಟಕ ಭೂ ಕಂದಾಯ ಅಧಿನಿಯಮ 1964ರ ಸೆಕ್ಷನ್ 128, 129 ಮತ್ತು 136 3ರ ಉಲ್ಲಂಘನೆಯಾಗಿದ್ದು ನೈಸರ್ಗಿಕ ನ್ಯಾಯದ ತತ್ವಗಳನ್ನು ಗಾಳಿಗೆ ತೂರಲಾಗಿದೆ ಎಂಬುದು ಹೋರಾಟಗಾರರ ವಾದ. ಭೀಮ್ ಸೇವಾ ಸಮಿತಿಯ ಖಡಕ್ ಬೇಡಿಕೆಗಳು: ಅಕ್ರಮವಾಗಿ ಸಿದ್ಧಪಡಿಸಿರುವ ಪೋಡಿ ಮತ್ತು ಸ್ಕೆಚ್ ದಾಖಲೆಗಳನ್ನು ಕೂಡಲೇ ರದ್ದುಪಡಿಸಬೇಕು. ಬಲಾಢ್ಯರು ಸಲ್ಲಿಸಿರುವಂತಹ ಹದ್ದುಬಸ್ತು ಅರ್ಜಿನ ವಜಾಗೊಳಿಸಬೇಕು. ಮೂಲ ದಾಖಲೆಗಳ ಪ್ರಕಾರ ದಲಿತ ರೈತರ ಜಮೀನನ್ನ ಅವರಿಗೆ ಮರುಕಳಿಸಬೇಕು. ರಾಜಕಾಲುವೆ ಒತ್ತುವರಿ ತೆರವುಗೊಳಿಸಿ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ತನಿಖೆ ಮಾಡಬೇಕು. ಈಗಾಗಲೇ ಭೀಮ್ ಸೇವಾ ಸಮಿತಿಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಆದ ಶ್ರೀಕಾಂತ್ ರಾವಣ್ ರವರ ನೇತೃತ್ವದಲ್ಲಿ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ಕೊಡಲಾಗಿದೆ. ಒಂದು ವೇಳೆ ದಲಿತ ರೈತರಿಗೆ ನ್ಯಾಯ ಸಿಗದಿದ್ರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅರೆಬೆತ್ತಲೆ ಮತ್ತು ತಮಟೆ ಚಳವಳಿ ಮಾಡುವುದಾಗಿ ಸಂಘಟನೆ ಗುಡುಗಿದೆ. ಅಧಿಕಾರಿಗಳು ಈ ಕೂಡಲೇ ಎಚ್ಚೆತ್ತು ದಲಿತರಿಗೆ ನ್ಯಾಯ ಕೊಡಿಸ್ತಾರಾ? ಕಾದು ನೋಡಬೇಕಾಗಿದೆ. ರಾಷ್ಟ್ರ ಕ್ರಾಂತಿ ನ್ಯೂಸ್, ನಾವು ನಿಮ್ಮೊಂದಿಗೆ. ಜೈ ಭೀಮ್, ನಮೋ ಬುದ್ಧಾಯ. ಮೊದಲೇ ಏನು ಇವತ್ತಿನ ನಮ್ಮ ಬೆಂಗಳೂರಿನ ಕರ್ನಾಟಕದ ರಾಜಧಾನಿಯಾದಂಥ ಬೆಂಗಳೂರಿನ ವಿಧಾನಸೌಧದ ಮುಂಭಾಗದಲ್ಲಿ ಹಾಗೂ ವಿಧಾನಸೌಧಕ್ಕೆ ನಮ್ಮ ಭೀಮ್ ಸೇವಾ ಸಮಿತಿ ತಂಡ ಭೇಟಿ ನೀಡಿ ಇವತ್ತಿನ ಸಂಬಂಧಪಟ್ಟಂತಹ ಮಾನ್ಯ ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇಗೌಡರವರಿಗೆ ಇವತ್ತು ನಮ್ಮ ಭೀಮ್ ಸೇವಾ ಸಮಿತಿ ಸಂಘಟನೆ ವತಿಯಿಂದ ಒಂದು ದೂರನ್ನು ದಾಖಲಿಸುತ್ತೇವೆ. ವಿಚಾರ ಏನಪ್ಪ ಅಂದರೆ, ನಮ್ಮ ಇದೇ ಹೊಸಕೋಟೆ ತಾಲೂಕು ಸೂಲಿಬೆಲೆ ಹೋಬಳಿ ಏನು ಕಂಬಳಿಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರ್ತಕ್ಕಂತಹ ಬೇಗೂರು ಗ್ರಾಮದ ಸರ್ವೆ ನಂಬರ್ 141ರಲ್ಲಿ ಗ್ರಾಮದ ಎಲ್ಲ ಆರ್ಥಿಕವಾಗಿ ಮತ್ತು ಭೂರಹಿತ ಎಲ್ಲ ಸಾಮಾನ್ಯ ವರ್ಗದವರಿಗೂ ಮತ್ತು ದಲಿತರಿಗೆ ಮಂಜೂರಾಗಿರ್ತಕ್ಕಂತಹ ಒಂದು ಜಮೀನನ್ನು ಅದೇ ಗ್ರಾಮದ ಭೋವಿ ಸಮುದಾಯಕ್ಕೆ ಸಂಬಂಧಪಟ್ಟಂತಹ ಹನುಮಂತಪ್ಪ ಅವ್ರ ಕುಟುಂಬದ ಸಮುದಾಯಕ್ಕೂ ಸಹ ಅದೇ ಒಂದು ಸರ್ವೆ ನಂಬರಲ್ಲಿ ಸುಮಾರು 5 ಕುಟುಂಬ 5 ಎಕರೆಗಳಷ್ಟು ಜಮೀನು ಮಂಜೂರಾಗಿದ್ದು, ಆ ಜಮೀನಿನಲ್ಲಿ ಸುಮಾರು 40 ವರ್ಷಗಳಿಂದ ಏನು ವ್ಯವಸಾಯ ಮಾಡ್ತಿರ್ತಕ್ಕಂಥ ಕುಟುಂಬಕ್ಕೆ ಅದೇ ಗ್ರಾಮದ ಸವರ್ಣೀಯರಾದಂಥ ಒಕ್ಕಲಿಗ ಸಮುದಾಯಕ್ಕೆ ಸಂಬಂಧಪಟ್ಟಂತಹ ನರೇಂದ್ರ ಕುಮಾರ್ ಬಿನ್ ಲೇಟ್ ಕೆಂಪಣ್ಣ, ನಟರಾಜ್ ಬಿನ್ ಲೇಟ್ ಕೆಂಪಣ್ಣ, ಇವರ ಕುಟುಂಬಸ್ಥರು ಕೆಲ ಕಿಡಿಗೇಡಿಗಳು, ಗ್ರಾಮದ ಭೂಕಳ್ಳರು ಇವ್ರ ಜೊತೆಗೆ ಸೇರಿಕೊಂಡು 2002-2003ರಲ್ಲಿ ಏನಿದೆ ಭೋವಿ ಸಮುದಾಯದ ಕುಟುಂಬಕ್ಕೆ ಗಮನಕ್ಕೆ ತಿಳಿಯದಂತೆಯೇ ಪೋಡಿ ಸ್ಕೆಚ್ ದುರಸ್ತಿ ಮಾಡಿ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಇಲ್ಲಿವರೆಗೂ 2002 ಅಲ್ಲ 1978ರಿಂದ 2020ವರೆಗೂ ಇದೇ ದಲಿತ ಸಮುದಾಯದ ಕುಟುಂಬದವ್ರು ವ್ಯವಸಾಯ ಮಾಡ್ಕೊಂಡು ಜೀವನ ಮಾಡ್ತಾಯಿದ್ದಾರೆ. ಅವ್ರಿಗೆ ಪೋಡಿ ಅಂದ್ರೇನು, ಸ್ಕೆಚ್ ಅಂದ್ರೇನು, ದುರಸ್ತಿ ಅಂದರೆ ಏನಂತ ಗೊತ್ತಿರಲ್ಲ. ಆದರೆ 2002ರಲ್ಲಿ ಇವ್ರಿಗೆ ಅನುಮತಿ ಇಲ್ಲದೇ, ಇವ್ರ ಗಮನಕ್ಕೆ ತಾರದೇ ಅವ್ರು ಪೋಡಿ ಸ್ಕೆಚ್ ಮಾಡಿ ಇವಾಗ ವ್ಯವಸಾಯ ಮಾಡೋ ಜಮೀನನ್ನು ಕಬಳಿಸ್ಕೊಬೇಕಂತ ಗ್ರಾಮದ ಈ ಒಂದು ದೊಡ್ಡವರು ಮಾಡ್ತಾ ಇರ್ತಕ್ಕಂಥ ಕೆಲಸ ಏನು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಥ ನಮ್ಮ ಮಾನ್ಯ ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇಗೌಡ ಸಾಬ್ರವರಿಗೆ ಹಾಗೂ ಮಾನ್ಯ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿಗಳ ಗಮನಕ್ಕೂ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಭೂ ದಾಖಲೆ ಉಪನಿರ್ದೇಶಕರು DDLR ಅವರಿಗೂ ಹಾಗೆ ಪೊಲೀಸ್ ಮಹಾನಿರ್ದೇಶಕರು ನಾಗರಿಕ ಹಕ್ಕು ಜಾರಿ ನಿರ್ದೇಶನ DCR SC/ST ಸೆಲ್ಗೂ ಅದೇ ರೀತಿ ನಮ್ಮ ಲ್ಯಾಂಡ್ ಆರ್ಡರ್ ಪೊಲೀಸ್ ಮಹಾನಿರೀಕ್ಷಕರು IGP ಅವರ ಗಮನಕ್ಕೂ ಸಹ ಕೊಟ್ಟಿರ್ತೇವೆ. ಈ ಒಂದು ಪ್ರಕರಣವನ್ನು ಸತ್ಯಾಸತ್ಯದ ಮೇರೆಗೆ ಸೂಕ್ಷ್ಮ ತನಿಖೆ ಮಾಡಿ ಏನು ಒಂದು ನೊಂದಂಥ ಕುಟುಂಬಕ್ಕೆ ಏನೋ ಜಮೀನನ್ನು ಕಬಳಿಸ್ಕೊಳ್ಬೇಕಂತ ಬಂದಿರತಕ್ಕಂಥ ಒಂದು ಭೂಗಳ್ಳರ ಮೇಲೆ ದೂರನ್ನು ದಾಖಲಿಸಿ ರೆವಿನ್ಯೂ ಆ್ಯಕ್ಟಲ್ಲಿ ಅವ್ರ ಮೇಲೆ ಒಂದು ದೂರವನ್ನು ದಾಖಲಿಸಿ ಒಂದು ಕುಟುಂಬಕ್ಕೆ ನ್ಯಾಯ ಒದಗಿಸ್ಕೊಡ್ಬೇಕಂತ ಈ ನಿಟ್ಟಿನಲ್ಲಿ ಭೀಮ್ ಸೇವಾ ಸಮಿತಿ ಸಂಘಟನೆಯು ತಮ್ಮ ಗಮನಕ್ಕೆ ನೀಡ್ತಿದೆ. ಜೈ ಭೀಮ್. 2002ರಲ್ಲಿ ಪೋಡಿ ಆಗಿರೋದು
ನಾವು ಸುಮಾರು 40 ವರ್ಷಗಳಿಂದ ನಾವು ಸ್ವಾಧೀನ ಅನುಭವ 50 ವರ್ಷಗಳಿಂದ ಸ್ವಾಧೀನ ಅನುಭವದಲ್ಲಿದ್ದೀವಿ. ನಾವು ವ್ಯವಸಾಯ ನಾವು ಮಾಡ್ತಾ ನಮ್ಮ ಭೂಮಿಯನ್ನು ನಾವು ಆದರೆ ನಮ್ಮ ಗಮನಕ್ಕೆ ಯಾವುದೇ ರೀತಿ ಮಾಹಿತಿ ಕೊಡ್ತೀರಾ, ಯಾವುದೇ ಒಂದು ಪತ್ರ ವ್ಯವಹಾರ ಮಾಡ್ತೀರಾ, ಏಕಾಏಕಿ ಕೋಡಿ ಮಾಡ್ಕೊಂಡು ಇತ್ತೀಚಿನ ದಿನಗಳಲ್ಲಿ ಅವರೇನೋ ಕಂಪನಿಯನ್ನು ನಿರ್ಮಾಣ ಮಾಡೋಕ್ಕೆ ನಮ್ಮ ಜಾಗದಲ್ಲಿ ಬಂದು ಅದು ಬಸ್ ಮಾಡಿಕೊಂಡು ನಮ್ಮ ಜಾಗಗಳನ್ನ ಖಾಲಿ ಮಾಡಿ ಅಂತ ಬೆದರಿಕೆಗೆ ಹಾಕೋದು, ಜಮೀನು ಹತ್ರ ಬರೋದು. ನಮ್ಮ ಸರ್ವೆ ನಂಬರ್ 140 ವರ್ಷ 188 ಇಲ್ಲ ಹಳೇದಂತೆ ಸರ್ ಆಗಿರೋದು. ಇಲ್ಲಿ ಯಾರು ಕೇಳಲಿಲ್ಲ ಸರ್, ಪಕ್ಕದಲ್ಲಿ 3 ಎಕರೆ ಜಮೀನಿದೆ. ನೀವು ಸ್ವಂತ ಜಮೀನ್ ಮಾಡ್ಕೊಳ್ಳಿ, ಸರ್ಕಾರಿ ನೀವು ಕೊಡಕು ಮುಚ್ಚಬೇಡಿ. ಮಳೆ ಬಂದ್ರೆ ನಮ್ಮ ವಾಸ ಮಾಡೋ ಮನೆ ಕಲ್ಲ ಹಾಕ್ತಾರೆ, ಅಂತ್ಯ ಮಾಡಿರೋದು ಅಕ್ಕಪಕ್ಕ ಗೌರ್ಮೆಂಟ್ ಇಲ್ಲ ಅಂದ್ರೆ ಸಂಜೆ ಮೇಲೆ ನೀನು 5 ಅಡಿ ಬಿಟ್ಟು ಊರು ಸಮಸ್ಯೆ ಆಯ್ತಾ.